ನಾನು ಹೇಳ್ತಾ ಇರೋ ಎಲ್ಲರಿಗೆ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ ಜೀವನ ಆರಾಮಾಗಿ ಹೋಗುತ್ತೆ. ಈ 15 ನಿಮಿಷ ಚಾರ್ಜ್ ಹಾಕೋದ್ರಿಂದ ನಿಮ್ಗೆ ಏನಾದ್ರು ಯೂಸ್ ಅನ್ಸ್ತಾ ಇದೆಯಾ? ಯೂಸ್ ಅನ್ಸ್ತಾ ಇದೆ. ಇವಾಗ ಎಕ್ಸಾಂಪಲ್ ಸರ್, ನಾನು ಭಾನುವಾರ ಸಂಡೇ ಅಂತ ಬಂದ್ರೆ ಎಷ್ಟು ಮಾಡ್ಬೋದು ಈ ಗಾಡಿಯಲ್ಲಿ? ಒಂದು 3000 ಆರಾಮಾಗಿ. ಓಕೆ. ಸೊ ಹಲೋ ನಮಸ್ಕಾರ ವೀಕ್ಷಕರೇ, ನಾನ್ ನಿಮ್ ಅಜಿತ್ ಮಾತಾಡ್ತಾ ಇರೋದು. ಇವತ್ತೇನಪ್ಪಾ ಅಂದ್ರೆ, ಸೊ ಇಷ್ಟು ದಿವಸ ನಾವು ವೆಹಿಕಲ್ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ನಮ್ ವೆಹಿಕಲ್ ಸೊ 2-3 ತಿಂಗಳು, ಎಷ್ಟು ತಿಂಗಳಿಂದ ಓಡಿಸ್ತಾ ಇದೀರಾ ನಮ್ಮ ವೆಹಿಕಲ್ ನ? 2 ಮಂತ್ಸ್. ಸೊ 2 ತಿಂಗಳಿಂದ ನಮ್ ವೆಹಿಕಲ್ ಓಡಿಸ್ತಾ ಇದೆ. ಅದಕ್ಕೆ ನಮ್ ವೆಹಿಕಲ್ ಯಾವ ತರ ಇದೆ, ಸೊ ಏನ್ ಮಾಡಿದ್ದಾರೆ, ಡೈಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡ್ತಾ ಇದಾರೆ, ಯಾವ ತರ ಇದೆ ನಮ್ ವೆಹಿಕಲ್ ಬೆಂಗಳೂರು ಸಿಟಿಗೆ ಕೇಳೋಣ ಬನ್ನಿ. ಸರ್ ನಿಮ್ಮ ಹೆಸರು? ಮನೋಜ್ ಅಂತ. ಮನೋಜ್, ಎಷ್ಟು ತಿಂಗಳಿಂದ ಓಡಿಸ್ತಾ ಇದೀರಾ ಸರ್? 2 ತಿಂಗಳು. ಹೇಗಿದೆ ಸರ್ ಗಾಡಿ? ಗಾಡಿ ಆರಾಮಾಗಿದೆ, ಚೆನ್ನಾಗಿದೆ, ಆರಾಮಾಗಿ ಓಡಿಸ್ಕೋಬಹುದು. CNG ಗಿನ್ನ 1000% ಬೆಸ್ಟ್. ಯಾಕಂದ್ರೆ ಅದ್ರಲ್ಲಿ ನಾವು CNGನೂ ಪ್ಲಸ್ ಏನಾದ್ರು ಹಾಕೊಂಡು ನಮ್ಗೆ ದಿನ ಕುಡಿಯೋದು 800 ಇಲ್ಲ ಅಂದ್ರೆ 600. ಇದರಲ್ಲಿ ಅಲ್ಲ, ಟೋಟಲ್ ಎಲ್ಲ ಎಲೆಕ್ಟ್ರಿಕ್. ನಮ್ ಓಟೋ ಫೀಲು ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ದಿನಕ್ಕೆ ಹೆಂಗಾದ್ರೂ 1-2,000 ಮೇಲೆನೆ, ಕಮ್ಮಿ ಆದ್ರೂ ಯಾವಾಗ ಮಾಡ್ತಿಲ್ಲ ನಾವು. 2,000 ಆಗುತ್ತೆ, ಆರಾಮಾಗಿ ಓಡಿಸ್ಕೋಬಹುದು. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ? ಡೈಲಿ 150 ಕಿಲೋಮೀಟರ್ ಓಡಿಸ್ತೀರಾ? ಒಂದೊಂದ್ ದಿನ 200. ಓಕೆ. ಈ ಭಾನುವಾರ ಸಂಡೇ ಅಂತ ಬಂದ್ರೆ ಎಷ್ಟು ಮಾಡ್ಬೋದು ಈ ಗಾಡಿಯಲ್ಲಿ? ಒಂದು 3000 ಆರಾಮಾಗಿ. ಓಕೆ. ಈ ಕ್ಲಚ್ ಗೇರ್ ಇಲ್ದೇ ಇರೋದು ನಿಮ್ಗೆ ಯಾವ ತರ ಅನ್ಸ್ತಾ ಇದೆ ಗಾಡಿ? ಪೈನ್ಲೆಸ್ ಸರ್. ಪೈನ್ ಇರಲ್ಲ. ಇವಾಗ ಕ್ಲಚ್ ಇರೋದು ನಮ್ಗೆ ಗೇರ್ ಆಟೋಮೆಟಿಕ್ ಯಾವಾಗ ಗೇರ್ ಹಾಕ್ಬೇಕು. ಓಕೆ. ಇದ್ರಲ್ಲಿ ಏನ್ ಜಸ್ಟ್ ಸ್ಕೂಟಿ ತರ ಅಷ್ಟೇ. ಓಡೋದು ಯಾರಾದ್ರೂ ಓಡಿಸಬಹುದು, ಏಜ್ ಆಗಿರೋರು ಯಾರಾದ್ರೂ ಓಡಿಸಬಹುದು, ಆರಾಮಾಗಿರುತ್ತೆ. ಯಾವ್ದು ಜಾಸ್ತಿ ಯೂಸ್ ಮಾಡೋದು ನೀವು ಆಪ್? ಅಂದ್ರೆ ನಾನು ರ್ಯಾಪಿಡೋ ಎಲ್ಲ ಯೂಸ್ ಮಾಡ್ತೀನಿ. ರ್ಯಾಪಿಡ್, ನಮ್ಮ ಯಾತ್ರಿ, ಓಲಾ. ಓಕೆ. ಇದು ಈ ಗಾಡಿ ಎಷ್ಟು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ? ಇದು ಜಸ್ಟ್ 15 ಮಿನಿಟ್ಸ್. 15 ಮಿನಿಟ್ಸ್. 15 ನಿಮಿಷ. ಈ 15 ನಿಮಿಷ ಚಾರ್ಜ್ ಹಾಕೋದ್ರಿಂದ ನಿಮ್ಗೆ ಏನಾದ್ರು ಯೂಸ್ ಅನ್ಸ್ತಾ ಇದೆಯಾ? ಯೂಸ್ ಅನ್ಸ್ತಾ ಇದೆ. ಇವಾಗ ಎಕ್ಸಾಂಪಲ್ ಸರ್, ನಾನು ಹೆಸರು ಕೇಳಲ್ಲ, ಆಚೆದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದಾವೆ. 4 hours 5 hours ಆತರ ಇದೆ. ನಮ್ದು ಆತರ ಅಲ್ಲ, ಜಸ್ಟ್ 15 ಮಿನಿಟ್ಸ್. ಜಾಸ್ತಿ ಟೈಮ್ ಸೇವ್ ಆಗುತ್ತೆ, ಜಾಸ್ತಿ ಅರ್ನಿಂಗ್ ಮಾಡ್ಬೋದು, ಆರಾಮಾಗಿ. ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಾ ಕಡೆ ಸಿಗ್ತಾ ಇದೆಯಾ? ಮ್ಯಾಕ್ಸಿಮಮ್ ನನ್ ಎಲ್ಲೋದ್ರೂ ಸಿಗ್ತಾ ಇದೆ. ಒಂದು 40-50 ಇರ್ಬೋದು ಮ್ಯಾಕ್ಸಿಮಮ್. ಎಕ್ಸಾಕ್ಟ್ ಗೊತ್ತಾಗಿಲ್ಲ, 40-50 ಇರ್ಬೋದು ಸರ್. ಎಲ್ಲೋದ್ರೂ ಇಡೀ ಬೆಂಗಳೂರು. ನಾನೊಂದ್ ದಿವಸ ಹೊಸಕೋಟೆ ಹತ್ರ ಹೋಗಿದ್ದೀನಿ. ನಾನ್ ಅನ್ಕೊಂಡಿದೀನಿ ಹೆಂಗಪ್ಪ ನನ್ನ ಹತ್ರ ಎಷ್ಟು 30 ಇರುದು, ಮತ್ತೆ ಬೆಂಗಳೂರು ಬರಕ್ ಆಗಲ್ಲ ಅನ್ಕೊಂಡಿದ್ದೀನಿ. ಅಲ್ಲಿ ಒಂದ್ ಆಪ್ ಇದೆ, ಎಕ್ಸ್ಪೋನೆಂಟ್ ಆಪ್. ಓಪನ್ ಮಾಡಿದ್ರೆ ಪಕ್ಕದಲ್ಲೇ ಇದೆ. ಅವಾಗ ಅನ್ಸುತ್ತೆ ವಾವ್, ಎಕ್ಸಲೆಂಟ್ ಅಂತ. ಸೂಪರ್ ಸೂಪರ್. ಇವಾಗ ನೀವು ಎಷ್ಟು, ಇದು ಇವಾಗ 2 ತಿಂಗಳು ನೀವು ಎಷ್ಟು ಸೇವ್ ಮಾಡಿರ್ಬೋದು ಇದರಿಂದ? ಸರ್ ನಾನು ಒಂದ್ ತಿಂಗಳಾಗಿ ಏನಾದ್ರು ಅಂದ್ರೆ ಒಂದ್ 40,000 ಸೇವ್ ಮಾಡ್ಬೋದು. ನಾನು ಎಲ್ಲಾ ಹೋಗಿ ಚಾರ್ಜಿಂಗ್ ಇದು ಸ್ವಲ್ಪ ಕೊಡ್ತೀವಿ, ಅದೆಲ್ಲ ಹೋಗಿ 40,000 ಆರಾಮಾಗಿ. ಈ ಫೀಲ್ಡ್ ಬರಕ್ ಮುಂಚೆ ಹಳೆ ಆಟೋ ಏನಾದ್ರು ಓಡಿಸ್ತಾ ಇದ್ರಾ? ಓಡಿಸ್ತಾ ಇದೀನಿ ಸರ್, CNG ಆಟೋ. ಅದಕ್ಕೂ ಇದಕ್ಕೂ ಎಷ್ಟೆಷ್ಟು ಡಿಫ್ರೆನ್ಸ್ ನಿಮ್ಗೆ ಖರ್ಚಲ್ಲಿ ನೋಡಿದ್ರೆ? ಅದ್ರಲ್ಲಿ ನಾನು ಓಡಿಸಿದೀನಿ ಸರ್. ಅದು ನಾನು ಟೋಟಲ್ ಅದು ಫಸ್ಟ್ ನಾನು CNG ಬಗ್ಗೆ ಮಾತಾಡಲ್ಲ, ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ತೀನಿ. ಯಾಕಂದ್ರೆ ಮೇಂಟೆನೆನ್ಸ್ ನಾವು ಒಂದ್ಸಲ ಹೋಗದೆ 3,000 ಆಗುತ್ತೆ. ಇದ್ರಲ್ಲಿ ನಾನು ಫ್ರೀ ಆಗಿ ಮಾಡ್ಕೊಡ್ತಾರೆ. ಅದೊಂದು ಇಲ್ಲ, ಯಾವಾಗ ನಾನು ದುಡ್ಡು ಕೊಟ್ಟಿಲ್ಲ, ಫ್ರೀ ಆಗೇ ಮಾಡ್ಕೊಂತಾರೆ. ಅದ್ರ ಮತ್ತೆ ಅದ್ರಲ್ಲಿ CNG ಬಗ್ಗೆ ಹೇಳಿದ್ರೆ, CNG ಇವಾಗ ಮ್ಯಾಕ್ಸಿಮಮ್ ಪೆಟ್ರೋಲ್ ಹೆಂಗಿದೆ ಅದ್ರ ಇಂಚು ಸೇಮ್ ಬರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋ ಎಲ್ಲರಿಗೆ ಇದು ತಗೊಂಡ್ರೆ ಚೆನ್ನಾಗಿರುತ್ತೆ, ನಿಮ್ ಜೀವನ ಆರಾಮಾಗಿ ಹೋಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್, OSM ಗಾಡಿ ಬಗ್ಗೆ ಇದಕ್ಕೆ.